ಮಂತ್ಲಿ ಸ್ರಾವ್ ಡಿಸಾರ್ಡರ್ ಆಗ್ಬೋದು. ಅದಕ್ಕೆ ನಾವು ಮಾಡಲಿಕ್ಕೆ ನಾವು ಮಾಡ್ತಾ ಇದೆ ಬಾಹ್ಯ ಪ್ರಾಣಾಯಾಮ. ಸರಿ, ಇದು ಇಲ್ಲ ಒಂದು ಸ್ವಲ್ಪ ನೋಡ್ರಿ, ಸಾಕಷ್ಟು ಕಡೆ ನಾವು ಹೇಳ್ತಾ ಇದೆ ಈ ಪ್ರಾಣಾಯಾಮ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ತಪ್ಪು ಅಂದ್ರೆ ಸ್ವಲ್ಪ ಪೊಸಿಷನ್ ತಪ್ಪು. ಹೆಂಗೆ ಅಂದ್ರೆ ನೋಡ್ರಿ, ಈಗ ನೀವು ಇನ್ನೇನು ಮಾಡ್ತಾ ಇದೆ, ಶ್ವಾಸ ಒಳಗೆ ಶ್ವಾಸ ಹೊರಗೆ ಹಾಕ್ಯಾಸು ನೀವು ಕೆಳಗಡೆ ಬರ್ತೀವಿ. ಇಲ್ಲೇ ಬಂದ್ರೆ ನಿಮ್ಗೆ ಸ್ಪಾಂಡಿಲೈಸ್ ಆಗೋದೇ ಚಾನ್ಸಸ್ ಇದೆ. ಇಲ್ಲಿ ನೀವು ಏನು ಮಾಡೋದು, ಎದೆಗೆ ಮೇಲೆ ತಗೊಂಡು ಆಮೇಲೆ ಜಾಗ ಅಂದ್ರೆ ಉಡಿಯಾನ್ ಬಂದು ಸರಿಯಾಗಿ ಆಗ್ತದೆ. ಮೂಳು ಬಂದಿಗೆ ನೀವು ಏನು ಮಾಡಿ ಕೆಳಗಡೆ ಹಾಕಿದ್ರೆ ಉಡಿಯಾನ್ ಬಂದು ಸರಿಯಾಗಿ ಆಗಂಗಿಲ್ಲ. ಮೂಳು ಬಂದು ಮಾಡಲಿಕ್ಕೆ ಬರೀ ಎದೆಗೆ ಸ್ವಲ್ಪ ಚಲೋ ಕರೆಂಗೆ. ಹಾಂ ರೀ, ಹಾಂ ಇವತ್ತು ಅವರು ಬೇರೆ ಬಂದಾರಲ್ರಿ, ಅದಕ್ಕೆ ಬೇಕಾಗಿ ಹಾಂ ಲಾಸ್ಟಿಗೆ ಕೊಡ್ತೀನಿ. ಮತ್ತು ಬಂದು ಹಾಂ ಅದನ್ನು ಆಗಲೇ ಹೇಳಿದ್ದೆ, ಇದು ಅರ್ಧ ನಿಮಿಷ ಮಾಡಿದ್ರೆ ಅಂದರೆ ನಿಮ್ಮ 13 ಶ್ವಾಸ ನಿಮ್ಮದು ಆಯು ಹೆಚ್ಚಾಗ್ತಾ ಇದೆ. ಅದು ಪ್ರತಿ ಶ್ವಾಸ ನಾವು ಏನು ಪ್ರಾಣಾಯಾಮ ಮಾಡ್ತಾ ಇದೆ ಆ ಪ್ರಕಾರ ಮಾಡಿದ್ರೆ ಎಷ್ಟು ಒಂದು ಆಯು ಜಾಸ್ತಿ ಆಗ್ತದೆ. ಈಗ ಮೊನ್ನೆ ನಾವು ಹೇಳಿದೆ ಯಾವುದು ಹೆಲ್ದಿ ಏಜಿಂಗ್ ಇಂಟರ್ನ್ಯಾಷನಲ್ ರಿವಾರ್ಡ್ ಈ ವರ್ಷ ಇದ್ದು ಅಂದ್ರೆ ಬರೀ ಆಯು ಬೇಡ, ಅದು ಹೆಲ್ದಿ ಇರಬೇಕು. ವಿದೌಟ್ ಸಪೋರ್ಟ್, ವಿದೌಟ್ ನಾವು ಸ್ವಂತ ಕೆಲಸ ನಾವು ಸ್ವಂತ ಮಾಡಬೇಕು. ಅದರದ್ದೇ ಹೆಲ್ದಿ. ಈಗ ನಾವು ನೋಡ್ತಾ ಇದ್ದೀವಿ 20 ವರ್ಷ ಅಂದ್ರೂ ಅವರಿಗೆ ಬೆನ್ನು ಇದೆ, 30 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ನಾವು ಇದು ಬಹಳ ಸ್ವಾಮೀಜಿ ಈ ಪ್ರಾಣಾಯಾಮದಲ್ಲಿ ಬೆಲೆ ಕೊಟ್ಟಿದ್ದಾರೆ. ನಾವು ಅದು ಪ್ರಾಣಾಯಾಮ ಕನಿಷ್ಠ ಇಲ್ಲೇ ಆಗ್ತದೆ. ಸಾಯಂಕಾಲ ನೀವು ಮಾಡ್ಬೋದು, ಟಿವಿ ನೋಡ್ತಾ ಪ್ರಾಣಾಯಾಮ ಮಾಡ್ಬೋದು. ಈಗ 3ನೇ ಪ್ರಾಣಾಯಾಮ ಆಯಿತು. 4ನೇದು ನಾವು ಉದಾನ ಪ್ರಾಣಿಗೆ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಕ್ರಿಯ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಉಜ್ಜಾಯಿ ಪ್ರಾಣಾಯಾಮ. ಓಕೆ, 2 ಮೂಗಿಂದ ಶ್ವಾಸ ಗೊತ್ತಾ, ಗಂಟೆಗೆ 8 ತಾಸು ಒಂದು ಧ್ವನಿ ಬರಬೇಕು. ಶ್ವಾಸ ಒಳಗಡೆ ಬಂದ ಮೇಲೆ ಈಗ ನಾವು ಮಾಡೋಣ ದೀರ್ಘದಲ್ಲಿ ಒಂದ್ಸರಿ ಮಾಡೋಣ. ಈಗ ನೀವು ಕೆಮ್ಮೆ ಬರ್ತಾ ಇಲ್ಲ, ನಿಮ್ಮ ಕ್ರಿಯೆ ಸರಿ ಇದೆ. ಓಕೆ, ನಾವು ಮಾಡೋಣ ದೀರ್ಘದಲ್ಲಿ. ಮತ್ತು ಜಾಲಂಧ್ರ ಬಂದ ಮೂಲ ಬಂದು ನೀವು ಹಾಸಬಹುದಾ? ಮತ್ತು ಎಡೆಂದು ಬಲ್ಬಿಡು. ಇಲ್ಲೇನೆ ನೀವು ಸ್ವಲ್ಪ ಪ್ರಿಕಾಷನ್ ತಗೋರಿ. ಇಲ್ಲೇನೆ ನೀವು ಜಾಲಂಧ್ರ ಬಂದಿದೆ, ಮತ್ತೆ ಕೆಳಗಡೆ ಹೋಗ್ತೇವೆ. ಇಲ್ಲೇನು ಎದೆ ಮೇಲೆ ಬರಬೇಕು, ಆಮೇಲೆ ಜಾಲಂಧ್ರ ಮತ್ತು ಮೂರು ಬಂದು ನೀವು ಮಾಡ್ಬೋದು. ವಿಶೇಷವಾಗಿ ಇನ್ನೊಂದು ಬಾರಿ ಮಾಡೋಣ. ಮತ್ತು ಸಾಕಷ್ಟು ನಮ್ಮದು ಜೀವನ ಶೈಲಿ ಅಥವಾ ನಾವು ಕೂಗ್ಬೋದು. ಈಗ ಕೆಲವೆಡೆ ನಾವು ಮುಂದೆ ಇರ್ತೀವಿ, ವಾಕಿಂಗ್ ನರ್ಸರಿ ಇಲ್ಲ, ಯಾವಾಗ ಎದೆ ಸ್ವಲ್ಪ ಹೊರಗಿದೆ, ಹಾಳು ಹೆಂಗೆ ಬೇಡ, ಖರೆ ಅಟ್ಲೀಸ್ಟ್ ಹೆಂಗೆ ಇರ್ತೀವಿ ಅಂದರೆ ನಿಮಗೆ ಬ್ಯಾಕ್ ಬೋನ್ ಸ್ಟ್ರೇಟ್ ಇರ್ತೀವಿ. ನೀವು ಪ್ರಾಣಾಯಾಮ ಅಥವಾ आसन ಇಲ್ಲ धीरे यावाग चेयर पे भी बैठते हो तो पीछे कुछ सपोर्ट देके बैठते, ऐसे बैठेंगे तो, क्योंकि ये बैकबोन कितने साल से आपको साथ देगा, 50 साल 60 साल, इसको भी सपोर्ट चाहिए. तो सपोर्ट लेके बैठेंगे. और सोते समय भी थोड़ा सा ये हमारा बैकबोन स्ट्रेट चाहिए. जब सोते हैं तो भी बहुत ऐसे आकर के बैठे. ऐसा अगर आपका बैकबोन होगा तो आपको ये समस्या रहेगी. बैकबोन रहेगा, लोअर बैकबोन आएगा, स्वामी प्रॉब्लम सीधा रहेगा. तो ये थोड़ा सा ध्यान दें. अब हम ऊंचाई प्राणायाम को सक्रिय करने के लिए हमने किया ऊंचाई